ಓಂ ಶಾಂತಿ. ಎಲ್ಲರಿಗೂ ಈ ನಿಮ್ಮ ಮನೆಯ ಮಗಳ ಕಡೆಯಿಂದ ಈ ದಿವಸದ ಎಲ್ಲರಿಗೂ ಶುಭಾಶಯಗಳು. ಇವತ್ತಿನ ರೆಸಿಪಿ ಅದರಿ ಸೋರೆಕಾಯಿ ಭಾಜಿ ರೀ. ಸೋರೆಕಾಯಿ ಭಾಜಿ ಹ್ಯಾಂಗೆ ಮಾಡೋತಂದು ನೋಡ್ಕೊಂಬರೋಣ್ರಿ. ಹೋಗಿ ಮೊದಲ ಕಿಚನ್ದಾಗ ಹೋಗಿತ್ತು. ಮೊದಲು ಏನು ಮಾಡೋಣ್ರಿ, ಕಿಚನ್ದಾಗ ಹೋಗೋಣ 4 ಸಂಕಲ್ಪ ಮಾಡೋಣ್ರಿ. 1ನೇ ಸಂಕಲ್ಪ ಅದ್ರಿ ನಾವು ಪರಮಾತ್ಮನ ಮಕ್ಕಳಿದ್ದೇವ್ರಿ. 2ನೇ ಸಂಕಲ್ಪ ಅದ್ರಿ ನಮ್ಮ ಮನೆಯೇ ಹೆಂಗದ್ರಿ, ಮನೆಯವ್ರೆಲ್ಲ ಹೆಂಗದ್ರಿ, ಶಾಂತ ಅದ ರೀ. 3ನೇ ಸಂಕಲ್ಪ ಏನದ್ರಿ, ನಮ್ಮ ಮನೆಯವ್ರೆಲ್ಲ ಹೆಂಗದ್ರಿ, ಸುಖಿ ಅದ ರೀ. ಮನುಷ್ಯನಿಂದ ಸುಖಿ ಅದ ರೀ, ಸಂಪತ್ತಿವಾನದಿಂದ ಸುಖಿ ಅದ ರೀ, ಶರೀರದಿಂದ ಸುಖಿ ಅದ ರೀ. 4ನೇ ಸಂಕಲ್ಪ ಅದ ರೀ ನಮ್ಮ ಮನೆಯೇ ಹೆಂಗದ್ರಿ, ಸ್ವರ್ಗ ಅದ ರೀ. ಇವು 4 ಸಂಕಲ್ಪ ಮಾಡ್ಕೊಂಡು ಏನು ಮಾಡೋಣ್ರಿ, ಕಿಚನ್ದಾಗ ಅಡುಗೆ ಸ್ಟಾರ್ಟ್ ಮಾಡೋಣ್ರಿ. ಯಾವಾಗಲೂ ಏನು ಮಾಡ್ಬೇಕು ರೀ, ಅಡುಗೆ ಮಾಡಕ್ಕೆ ಶುದ್ಧ ಸಂಕಲ್ಪ ಇಟ್ಟು ಅಡುಗೆ ಮಾಡ್ಬೇಕು ರೀ. ಶ್ರೇಷ್ಠ ಸಂಕಲ್ಪ ಇರ್ಬೇಕು ರೀ. ದುಃಖಿ ನಾರಾಜಾಗಿ ಅಡುಗೆ ಮಾಡಬಾರ್ದ್ರಿ. ಯಾಕಂದ್ರೆ ದುನಿಯಾದಾಗ ಹೇಳ್ತಾರಲ್ಲ, ಜೈಸ ಅನ್ ವೈಸ ಅಮ್ಮನ್ ಅಂತ ಹೇಳ್ತಾರೆ. ಜೈಸ ಅನ್ ವೈಸ ಶರೀರ ಅಂತ ಹೇಳಲ್ರಿ. ಅದಕ್ಕೆ ಶುದ್ಧ ಮನಸ್ಸು ಇಟ್ಕೊಂಡು, ಸಂಕಲ್ಪ ಶುದ್ಧ ಇಟ್ಕೊಂಡು, ವಿಚಾರ ಶುದ್ಧ ಇಟ್ಕೊಂಡು ಅಡುಗೆ ಮಾಡ್ಬೇಕು ರೀ. ಇವತ್ತು ನಾ ಏನು ಮಾಡೀನಿ ರೀ, ಸೋರೆಕಾಯಿ ಭಾಜಿ ಮಾಡ್ಯಾನ್ರಿ. ಈ ಸೋರೆಕಾಯಿ ಭಾಜಿ ಹ್ಯಾಂಗೆ ಮಾಡೋದು ಅಂತಂದು ರೆಸಿಪಿ ನೋಡ್ಕೊಂಬರು ನೋಡಿರಿ. ಎಷ್ಟು ಮಸ್ತ್ ಇರ್ತದೆ ರೀ, ಸಿಂಪಲ್ ಇರ್ತದೆ, ಆದರೆ ಟೇಸ್ಟಿನೂ ಇರ್ತದೆ ರೀ. ಶರೀರಕ್ಕೆ ಭಾಳ ಚಲೋ ರೀ ಸೋರೆಕಾಯಿ ಭಾಜಿ. ಸೋರೆಕಾಯಿ ಭಾಜಿನೂ ಮಾಡ್ಬೋದು ರೀ, ಮತ್ತು ಸೋರೆಕಾಯ್ದು ಪರೋಟಾನು ಮಾಡ್ಬೋದು ರೀ. ಬರ್ರಿ ಕಿಚನ್ದಾಗ ಸೋರೆಕಾಯಿ ಭಾಜಿ ಹ್ಯಾಂಗೆ ಮಾಡ್ತೇನೆ ನಿಮ್ಗೆ ರೆಸಿಪಿ ಹೇಳ್ಕೊಡ್ತೇನೆ ರೀ. ಈಗೇನು ಮಾಡೋಣ್ರಿ, ಹೆಸರಿಗೆ ಭಾಜಿ ಮಾಡೋಣ್ರಿ. ಹೆಸರಿಗೆ ಪರೋಟಾನು ಮಾಡ್ಬೋದು ರೀ, ಮತ್ತು ಹೆಸರಿಗೆದು ಭಾಜಿನೂ ಮಾಡ್ಬೋದು ರೀ. ಭಾಜಿ ಇಟ್ಟು ಫಸ್ಟ್ ಕ್ಲಾಸ್ ಆಗ್ತದೆ ರೀ, ಮತ್ತು ಎಷ್ಟು ಸ್ವಾದಿಷ್ಟ ಆಗ್ತದೆ ರೀ. ಬರ್ರಿ ನೋಡೋಣ ಹೆಸರಿಗೆ ಭಾಜಿ ಹ್ಯಾಂಗೆ ಮಾಡೋದು. ಇದನ್ನ ಹೆಸರಿಗೆ ತೊಳ್ಕೊಂಡೀನಿ ರೀ. ತೊಳ್ಕೊಂಡು ಈಗ ಏನು ಮಾಡ್ತೀನಿ ರೀ, ಹೆರ್ಚ್ಕೋತೀನಿ ರೀ ಮೊದಲು. ಇದಕ್ಕೇನು ಮಾಡಿದ್ರಿ, ಮ್ಯಾಲಿನ ಸಪ್ಪೆ ತೊಗೊಳೋದ್ರಿ. ಸಪ್ಪೆ ತೊಳ್ಕೊಂಡು ಈ ಹಂಗೆ ನಾವು ಶೌಂತಿನಿಕಾಯಿ ಭಾಜಿ ಮಾಡ್ತೀವಲ್ಲ ರೀ, ಹಂಗೆ ಇದಕ್ಕೆ ಹೊಳ್ಕೊಳ್ಳೋದ್ರಿ ಸಣ್ಣಗೆ. ಈ ಥರ ಏನು ಮಾಡಿದ್ರಿ, ಮ್ಯಾಲಿನ ಸಪ್ಪೆ ತೊಗೊಳೋದ್ರೆಲ್ಲ ನೋಡಿರಿ. ಈ ಥರ ಸಪ್ಪೆ ತೊಗೊಂಡು ಏನು ಮಾಡಿದ್ರು, ಕಟ್ ಮಾಡ್ಕೊಳೋದ್ರಿ. ನಾ 2 ಟೊಮೆಟೊ ತೊಗೊಂಡಿನಿ ರೀ, ಕಡಿ ಪತ್ತ ಕೊತ್ತಂಬರಿ ಎಲ್ಲ ತೊಗೊಂಡು ಏನು ಮಾಡೋಣ್ರಿ, ಈಗ ಕಟ್ ಮಾಡ್ಕೊಳ್ಳೋಣ್ರಿ. ಅದಕ್ಕೆ ಈಗ ಮೊದಲು ನೋಡಿರಿ, ಈ ಥರ ಇದಕ್ಕೆ ಏನು ಮಾಡಿದ್ರಿ, ಕಟ್ ಮಾಡ್ಕೊಳ್ಳೋದ್ರಿ. ನೋಡಿರಿ, ಈ ಥರ ಏನು ಮಾಡ್ಕೊಳ್ಳೋದ್ರಿ, ಕಟ್ ಮಾಡ್ಕೊಳ್ಳೋದ್ರಿ ಸೋರೆಕಾಯಿ ಎಲ್ಲ. ಈಗೇನು ಮಾಡೋಣ್ರಿ, ಭಾಜಿ ಮಾಡೋಣ್ರಿ. ನಾ ಏನು ಮಾಡೀನಿ ರೀ, ಈಗ ಗ್ಯಾಸ್ ಮೇಲೆ ಕಡೆ ಗರಂ ಮಾಡ್ಕೊಳಕ್ಕೆ ಇಟ್ಕೊಂಡೀನಿ ರೀ. ನೋಡಿರಿ, ನಾ ಇಲ್ಲಿ ಕಡೆ ಗರಂ ಮಾಡ್ಕೊಳಕ್ಕೆ ಇಟ್ಕೊಂಡೀನಿ ರೀ. ಈಗ ಇದಕ್ಕೆ ಏನು ಮಾಡ್ತೀನಿ, ಜೀರಾ ಹಾಕೋತೀನಿ ರೀ. 2 ಚಮಚ ಆಗೋಷ್ಟು ಜೀರಿಗೆ ಹಾಕೋತೀನಿ ರೀ, ಮತ್ತು ಸಾಸಿವೆ ಹಾಕೋತೀನಿ ರೀ. ನೋಡಿ, 1.5 ಚಮಚ ಆಗೋಷ್ಟು ನಾ ಸಾಸಿವೆ ಹಾಕೋತೀನಿ ರೀ. ಈಗ ಏನಾಗಬೇಕು, ಗರಂ ಆಗ್ಬೇಕು ರೀ, ಚಟ ಚಟ ಅಂತ ಆವಾಜ್ ಬರ್ಬೇಕು ರೀ. ಈಗ ಗರಂ ಆಗೋಣ. ನಾ ಈಗ ಏನು ಮಾಡ್ತೀನಿ ರೀ, ಇದಕ್ಕೆ ಎಣ್ಣೆ ಹಾಕೋತೀನಿ ರೀ. ನೋಡಿರಿ, ನಾ ಏನು ಮಾಡ್ತೀನಿ ರೀ, 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತೀನಿ ರೀ. ಅದಕ್ಕೆ ಬಿನ ನೀರಿಲ್ಲಾರ್ದು ಏನಾಗ್ತದೆ ರೀ ಭಾಜಿ, ಒಂದು ಹನಿನೂ ನೀರು ಹಾಕೋದಿಲ್ಲ ರೀ ಭಾಜಿಗೆ, ಮಸ್ತ್ ಭಾಜಿ ಆಗ್ತದೆ ರೀ. ಈಗ ಕಡಿಪತ್ತ ಹಾಕೋತೀನಿ ರೀ. ನೋಡ್ರಿ, ನಾ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ರೀ. ಈಗ ಎಲ್ಲ ಎಣ್ಣೆ ಕರ್ಕೊಂಡದಲ್ಲ ರೀ. ಈಗ ಏನು ಮಾಡ್ತೀನಿ ರೀ, ಟೊಮೆಟೊ ಹಾಕೋತೀನಿ. ಟೊಮೆಟೊ ಏನು ಮಾಡಿದ್ರು ಚೆಂದಾಗಿ ಕರ್ಸ್ಕೊಳ್ಳೋದ್ರಿ. ನಾ ಇದಕ್ಕೆ ಅರ್ಧ ಚಮಚ ಆಗೋಷ್ಟು ಹಿಂಗೆ ಹಾಕೊಳ್ತೀನಿ. ಹಿಂಗೆ ಹಾಕೊಳ್ಳೋದ್ರಿಂದ ಭಾಳ ಟೇಸ್ಟಿ ಬರ್ತದೆ ರೀ ಭಾಜಿ. ಮತ್ತು 1 ಚಮಚ ಆಗೋಷ್ಟು ನಾ ಅರಿಶಿನ ಹಾಕೊಳ್ತೀನಿ ರೀ. ಈಗ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊತೀನಿ. ನಾ ಇಲ್ಲಿ ಎಲ್ಲ ಏನು ಮಾಡೀನಿ ರೀ, ಇಟ್ಕೊಂಡಿದ್ದು ಮಸಾಲ ಅದ ರೀ. ಮಸಾಲ ಹಾಕ್ಕೊಳ್ತೀನಿ ರೀ. ನಾ 2 ಚಮಚ ಮಸಾಲ ಹಾಕ್ಕೊಂಡೇನಿ ರೀ. ಲವಂಗ, ದಾಲ್ಚಿನ್ನಿ ಎಲ್ಲ ಏನು ಮಾಡಿ ಇಟ್ಕೊಂಡಿದ್ದು ಮಸಾಲ ಅದ ರೀ. ಈಗ ನಾ ಕೊಬ್ಬರಿ ಹಾಕ್ಕೊತೀನಿ ರೀ. ಒಣ ಕೊಬ್ಬರಿ ಅದ ರೀ, ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ ವಾಟೆಲೆ ನಾವು ಕೊಬ್ಬರಿ ತೊಗೊಂಡೇನಿ ರೀ. ಈಗ ಏನು ಮಾಡ್ತೀನಿ ರೀ, ಈ ಸೋರೆಕಾಯಿ ಎಲ್ಲ ಹೋಳಿಟ್ಟದ್ದು ಇದು ಹಾಕ್ಕೊತೀನಿ ರೀ. ನೋಡಿರಿ, ಈ ಥರ ಎಲ್ಲ ಏನು ಮಾಡಿದ್ರಿ, ಮಿಕ್ಸ್ ಮಾಡ್ಕೊಳ್ಳೋದ್ರಿ. ಮಿಕ್ಸ್ ಮಾಡ್ಕೊಂಡು ಏನು ಮಾಡೋಣ ರೀ, ಗ್ಯಾಸ್ ಲೋ ಫ್ಲೇಮದಲ್ಲಿ ಇಡ್ಬೇಕು ರೀ. ಈಗ ಇದ್ರ ಮೇಲೆ ಒಂದು ಮುಚ್ಚಾಕೊಂಡು ಬಿಡೋದ್ರಿ ಪ್ಲೇಟ್ ಹತ್ತಂದು. ಈ ಭಾಜಿ ಏನಾಗ್ತದೆ ರೀ, ನೀರು ಬಿಟ್ಕೋತದ್ರಿ ತಂತಾನೆ ಮೆತ್ತಗಾಗ್ತದೆ ರೀ. ಇದಕ್ಕೆ ನಾವು ನೀರು ಹಾಕೋದು ಗರ್ಜಿಲ್ಲ ರೀ. ಈಗ ಇದ್ರ ಮೇಲೆ ಮುಚ್ಚಾಕೋತೀನಿ ರೀ. ಒಂದು 5 ಮಿನಿಟ್ ಬಿಟ್ಟು ತೆಗೀನಿ ರೀ. ಇದಕ್ಕೆ ನೋಡಿರಿ, ನಾ ಅಲ್ಲಿ ಉಪ್ಪು ಹಾಕೋತೀನಿ ರೀ. 1 ಚಮಚ ಮತ್ತೊಂದು ಅರ್ಧ ಚಮಚ ಉಪ್ಪು ಹಾಕೋತೀನಿ ರೀ. ಮತ್ತು ನಿಮ್ಗೆ ಎಷ್ಟು ರುಚಿ ತಕ್ಕಂತ ನೀವು ಉಪ್ಪು ಹಾಕೋಬೋದು ರೀ. ಉಪ್ಪು ಲೌಕರ್ ಹಾಕೊಳ್ಳೋದ್ರಿಂದ ಏನಾಗ್ತದೆ ರೀ, ಭಾಜಿ ಲೌಕರ ಮೆತ್ತಗಾಗ್ತದೆ ರೀ. ಇದು ಕುದಿತದಲ್ಲ ರೀ, ಅದಕ್ಕೆಲ್ಲ ಉಪ್ಪು ಹಾಕ್ಕೊಂಡ್ರಿ. ಉಪ್ಪು ಲೌಕರ್ ಹಾಕೊಳ್ಳೋದ್ರಿ. ಈಗೇನು ಮಾಡೋಣ ರೀ, ಮ್ಯಾಲೆ ಮುಚ್ಕೊಳ್ಳೋಣ ರೀ. ನೀರು ಒಂದು ಹನಿನೂ ಹಾಕಬಾರ್ದು. ನೀರು ಹಾಕ್ಲಾರ್ದೆ ಏನಾಗ್ತದೆ ರೀ, ಭಾಜಿ ಮಸ್ತ್ ಆಗ್ತದೆ ರೀ. ಮತ್ತು ಭಾಳ ಟೇಸ್ಟಿ ಆಗ್ತದೆ ರೀ, ಭಾಳ ಸಿಂಪಲ್ ಅದ ರೀ, ಮತ್ತು ಶರೀರಕ್ಕೆ ಭಾಳ ಚಲೋ ರೀ ಇದು ಸೋರೆಕಾಯಿ ಭಾಜಿ ರೀ.
ಮತ್ತು ಪರೋಟನೂ ಮಾಡ್ಬೋದು ರೀ. ನಾ ಪರೋಟ ಒಂದು ವಿಡಿಯೋ ಮಾಡಿಬಿಟ್ಟಿದ್ದೇವೆ ರೀ ಪರೋಟದು ಸೋರೆಕಾಯ್ದು, ನೋಡಿರಿ ನೀವು. ಈ ಥರ ಮ್ಯಾಲೆ ಮುಚ್ಕೊಂಡು ಇನ್ನು ಏನು ಮಾಡೋದು 5 ಮಿನಿಟ್ ಬಿಡೋಣ. ಈಗ ನೋಡೋಣ್ರಿ ತಗೊಂಡು ಅವಾಗ ತೆಗೆದು ಏನು ಮಾಡ್ಬೇಕು ರೀ, ಕೆಳಗೆ ಕೈ ಆಡ್ಕೋಬೇಕು ರೀ, ಯಾಕಂದ್ರೆ ತಳಗೆ ಹೊತ್ತು ಬಾಡ್ದ್ರದು. ಈಗ ನೋಡ್ರಿ ಇದು ತಿರುವಾಕೋದ್ರಿ ಈ ಥರ 5 ಮಿನಿಟ್ ಆಗೋಣ. ಮೊದಲು 5 ಮಿನಿಟಿಗೆ ಏನು ಮಾಡೋದ್ರಿ, ಉಪ್ಪು ಹಾಕೊಳ್ಳೋದ್ರಿ. ಅದ್ರ ಮೇಲೆ ಒಂದು 15 ಮಿನಿಟ್ ರೀ ಏನು ಮಾಡ್ಬೇಕು ರೀ, ಸಣ್ಣ ಗ್ಯಾಸ್ ಇಟ್ಕೊಂಡಿದ್ದಕ್ಕೆ ಕುದಿಸ್ಕೋಬೇಕು ರೀ. ಈ ಥರ ಏನು ಮಾಡ್ಬೇಕು, ಒಮ್ಗೋಯಿಸ್ಕೋಬೇಕು ರೀ. ಒಂದು ಹನಿ ನೀರಿಲ್ಲಾರ್ದೆ ಭಾಜಿ ಆಗ್ತದೆ, ಭಾಳ ಟೇಸ್ಟಿ ಆಗ್ತದೆ ರೀ, ಭಾಳ ಸಿಂಪಲ್ ಅದ ರೀ. ಮತ್ತು ಭಾಜಿ ಏನು ಮಾಡಿದ್ರೆ ಲೌಕರ್ ಬಿಡಂಗಿಲ್ಲ ರೀ, ಇದು ಬಿಡಲ್ಲ ಅಂದ್ರೆ ಹಳಸಲ್ಲ ರೀ. ನೋಡಿರಿ ಭಾಜಿ ಕುದ್ದದ ನೋಡಿರಿ, ಎಣ್ಣೆಗೆ ಏನಾಗಿದ್ರೆ ಒಮ್ಕೊಂಡದ್ರಿ, ಭಾಜಿ ಕುದ್ದದ್ರಿ. ಈಗ ಏನು ಮಾಡೋಣ್ರಿ ಇದಕ್ಕೆ ನೋಡಿರಿ, ಒಂದು ಅರ್ಧ ವಾಟಿನ ಏನು ಮಾಡೀನಿ ರೀ, ಶೇಂಗಾ ಹುರಿದು ಕುಟ್ಟ ಮಾಡಿಟ್ಕೊಂಡೇನಿ ರೀ, ಅದು ಹಾಕೋತೇನೆ ರೀ ಅದಕ್ಕೆ. ನೋಡ್ರಿ 1 ಚಮಚನ ಖಾರಪಿನ ಪುಡಿ ಹಾಕ್ಕೊಳ್ತೀನಿ ರೀ. ಖಾರ ಕಮ್ಮಿ ಇತ್ತಂದ್ರೆ ಜಾಸ್ತಿ ಹಾಕೋರಿ, ಕಮ್ಮಿ ನಿಮ್ಮ ಕಡೆ ಹೆಂಗಿತ್ತಂದ್ರೆ ಖಾರ ಜಾಸ್ತಿ ಇತ್ತಂದ್ರೆ ಕಮ್ಮಿ ಹಾಕೋಬೋದು. ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಹಾಕೋತೇನೆ ರೀ, ಯಾಕಂದ್ರೆ ನಮಗೆ ಖಾರ ಕಮ್ಮಿ ಐತೆ ರೀ. ಈಗ ಏನು ಮಾಡ್ತೀನಿ ರೀ, ಎಲ್ಲ ಮಿಕ್ಸ್ ಮಾಡ್ಕೋತೇನೆ ರೀ. ಈ ಥರ ಏನು ಮಾಡಿದ್ರೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದು ಮಸ್ತ್ ಹತ್ತದ್ರಿ ಭಾಜಿ ರೀ. ಮತ್ತು ಮಾಡಿ ನೋಡಿರಿ, ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ ಭಾಜಿ ಹ್ಯಾಂಗೆ ಆಯ್ತಂದ್ರೆ. ಈ ಥರ ಏನು ಮಾಡಿದ್ರೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದ್ರಿ. ಈಗ ಏನು ಮಾಡ್ಲತ್ತೀನಿ ರೀ, ಮ್ಯಾಲೆ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ರೀ. ಯಾವಾಗಲೂ ಅಡುಗೆ ಮಾಡೋಕೆ ಶುದ್ಧ ಸಂಕಲ್ಪ ಇರಬೇಕು ರೀ, ವಿಚಾರ ಶುದ್ಧ ಇರಬೇಕು ರೀ. ಎಷ್ಟು ವಿಚಾರನ ಶುದ್ಧ ಇಟ್ಟು ಮಾಡ್ತೀವಿ ಅಷ್ಟು ಅಡುಗೆದಾಗ ಶಕ್ತಿ ಸಿಗ್ತದೆ ರೀ. ಜೈಸ ಅನು ವೈಸ ಮನ್ ಅಂತ ಹೇಳ್ತಾರೆ. ಜೈಸ ವಾಣಿ ಜೈಸ ಪಾಣಿ ವೈಸ ವಾಣಿ ಅಂದ್ರೆ ಯಾವಾಗಲೂ ಸಂಕಲ್ಪ ವಿಚಾರ ಮೇಲೆ ಅದ ನೋಡ್ರಿ. ಎಲ್ಲ ನಮ್ಮ ಮನಸ್ಸು ಸ್ಥಿತಿ ಚಲೋ ಇರ್ಬೇಕಾದ್ರೆ ವಿಚಾರ ಮೇಲೆ ಅದ ರೀ. ನಾವು ವ್ಯರ್ಥ ವಿಚಾರ ಮಾಡ್ತೇವೆ ಅಂದ್ರೆ ಕೆಟ್ಟ ವಿಚಾರ ಮಾಡ್ತೇವೆ ಅಂದ್ರೆ ನಮ್ಮ ಮನಸ್ಥಿತಿನೇ ಮೇನ್ ಕೆಟ್ಟ ಆಗ್ತದೆ ರೀ. ಅದಕ್ಕೆ ಯಾವಾಗಲೂ ಚಲೋನೇ ವಿಚಾರ ಮಾಡ್ಬೇಕು ನೋಡಿರಿ. ಈ ಥರ ಭಾಜಿ ಆಗ್ತದೆ, ಮಸ್ತ್ ಬಗ್ಗೆ ಭಾಜಿ ಆಗ್ತದೆ ನೋಡಿರಿ. ಈಗೇನು ಮಾಡೋಣ್ರಿ, ಗ್ಯಾಸ್ ಬಂದ್ ಮಾಡ್ಕೊಳ್ಳೋಣ. ಈ ಥರ ಏನು ಮಾಡಿರಿ ನೀವು ಮನ್ಯಾಗ ನೋಡಿರಿ, ಭಾಜಿ ಸಿಂಪಲ್ ಇರ್ತದೆ ರೀ, ಭಾಳ ಚಲೋ ಇರ್ತದೆ ರೀ, ತಂದೂರುಸ್ತ್ ಆಗ್ತದೆ ರೀ, ಇದು ಟೇಸ್ಟಿ ಆಗ್ತದೆ ರೀ. ನೋಡಿರಿ ಈ ಥರ ಭಾಜಿ ಏನು ಮಾಡೋದು, ಒಂದು ಬಾಯ್ಲ್ದಾಗ ತೊಗೊಳೋದು ರೀ. ಈ ಥರ ಏನು ಮಾಡಿರಿ, ಭಾಜಿ ಮಾಡಿ ನೋಡಿರಿ, ಎಷ್ಟು ಟೇಸ್ಟಿ ಆಗ್ತದೆ ರೀ. ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊತಿದ್ರಿ. ನಿಮಗೆ ಇಷ್ಟ ಆದರೆ ಏನು ಮಾಡಿರಿ, ಒಂದು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋಣ್ರಿ. ಅಲ್ಲಿವರೆಗೆ ಏನು ಮಾಡಿರಿ, ನೀವು ಖುಷಿಯಾಗಿರಿ ಮತ್ತು ಮತ್ತೊಬ್ರಿಗೆ ಏನು ಮಾಡಿರಿ, ಖುಷಿ ಕೊಡ್ಕೋತೀರಿ. ಇದೇನಾದರೂ ಒಂದು ದೊಡ್ಡ ಸಂಪತ್ತಿ ಅದ ರೀ. ಬಾಯ್, ಟೇಕ್ ಕೇರ್, ಓಂ ಶಾಂತಿ ಎಲ್ಲರಿಗೂ.